ಹಾಸನಾಂಬ ದರ್ಶನ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ 2025 ಸಾಲಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಮೊದಲನೇದಾಗಿ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಹಾಗೆ ಹೇಳಬೇಕು ಅಂದರೆ ಈ ಬಾರಿ ಜಿಲ್ಲಾಡಳಿತ ತುಂಬ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡಿದೆ. ಮುಖ್ಯವಾಗಿ ಭಕ್ತಾದಿಗಳಿಗೆ ಸರ್ವ ದರ್ಶನದಲ್ಲಿ ಅವರಿಗೆ ಭಕ್ತಾದಿಗಳ ಸಾಲಿನಲ್ಲಿ ನಿಂತು ಅವರು ತಾಯಿಯ ದರ್ಶನವನ್ನು ಪಡೆಯಬಹುದಾಗಿದೆ. ಕುಡಿಯುವ ನೀರು, ಮಜ್ಜಿಗೆ ಮತ್ತು ದೊನ್ನೆ ಪ್ರಸಾದ, ಜೊತೆಗೆ ಭಕ್ತಾದಿಗಳ ಆರೋಗ್ಯಕ್ಕೆ ಕಾಳಜಿಯನ್ನು ವಹಿಸ್ತಾ ಆರೋಗ್ಯ ಸೇವೆಯನ್ನು ಸಹ ಒದಗಿಸಲಾಗುತ್ತದೆ. ಮತ್ತು ಸುರಕ್ಷತೆಗಾಗಿ ನಮ್ಮ ಕ್ರೌಡ್ ಮ್ಯಾನೇಜ್ಮೆಂಟ್ ಟೀಮ್ ಅಂದರೆ ಒಂದು ಗುಂಪುಗಳನ್ನು ಜನರನ್ನು ನಿರ್ವಹಿಸುವಲ್ಲಿ ಕ್ರಿಯಾಶೀಲವಾಗಿದೆ. ಜೊತೆಯಲ್ಲಿ ನಾವು ಫೈರ್ ಸರ್ವಿಸಸ್ ಮತ್ತು ಮೂಲಭೂತ ಸೌಕರ್ಯಗಳು, ಶೌಚಾಲಯ, ಕುಡಿಯುವ ನೀರು, ಇತರೆ ಸೌಲಭ್ಯಗಳನ್ನು ಸಹ ಒದಗಿಸಲಾಗಿದೆ ಪ್ರತಿ ವರ್ಷದಂತೆ. ಅಲ್ಲದೆ ಅನೇಕ ಆಕರ್ಷಣೀಯ ಹೊಸ ವಿಶೇಷತೆಗಳನ್ನು ಈ ಬಾರಿಯ ಜಾತ್ರಾ ಮಹೋತ್ಸವ ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಂದು 3 ವೇದಿಕೆಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲೂ ಮೊದಲನೆಯ ದಿನ ಅಂದರೆ 9ನೇ ತಾರೀಕು ಅಕ್ಟೋಬರ್ 9ರಂದು ಉದ್ಘಾಟನಾ ದಿನ 6:00ವರೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಅಂದು ಜಾನಪದ ಹಾಸನಾಂಬ ಜಾನಪದ ಮಹೋತ್ಸವ ಅಂತೇಳಿ ನಾವು ಆಚರಿಸ್ತಾ ಇದ್ದೇವೆ. ಜಾನಪದ ಕಲೆಗೆ ಮತ್ತು ಮಣ್ಣಿನ ಕಲೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಅನೇಕ ಕಾರ್ಯಕ್ರಮಗಳನ್ನು ಅವತ್ತು ಆಯೋಜಿಸಲಾಗಿದೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ಕೋರಿಕೊಳ್ತೇನೆ. ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ನಮ್ಮ ಹಾಸನಾಂಬ ಜಾತ್ರೆಯು ಅಕ್ಟೋಬರ್ 9ರಿಂದ 23ವರೆಗೆ ಇದ್ದರೂ ಸಹ ಸಾರ್ವಜನಿಕ ದರ್ಶನಕ್ಕಾಗಿ 10ನೇ ತಾರೀಕು ಅಕ್ಟೋಬರಿಂದ 22ನೇ ತಾರೀಕು ಅಕ್ಟೋಬರ್ವರೆಗೂ ಸಾರ್ವಜನಿಕ ದರ್ಶನ ಇರ್ತದೆ. ತಾವೆಲ್ಲರೂ ಆಗಮಿಸಬೇಕು ಮತ್ತು ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಬಾರಿ ಪಾದರಕ್ಷೆಗಳಿಗೆ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಪಾದರಕ್ಷೆಗಳನ್ನು ಬಿಡಲಿಕ್ಕೆ ಅವಕಾಶ ಇಲ್ಲ. ತಾವು ಪಾದರಕ್ಷೆಗಳನ್ನು ಪಾರ್ಕಿಂಗ್ ಏರಿಯಾ ಮತ್ತು ಇತರೆ ನಾವು ಸ್ಥಳಗಳನ್ನು ಗುರುತಿಸಿದ್ದೇವೆ, ಅಲ್ಲಿ ಬಿಟ್ಟು ಬರಬೇಕಾಗ್ತದೆ. ದೇವಸ್ಥಾನದ ಸುತ್ತ ಯಾವುದೇ ವ್ಯವಸ್ಥೆ ಆ ಥರ ಇರುವುದಿಲ್ಲ ಮತ್ತು ಪಾದರಕ್ಷೆಗಳಿಗೆ ಪ್ರವೇಶ ಇರೋದಿಲ್ಲ. ಜೊತೆಯಾಗಿ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಆಯೋಜಿಸಲಾಗಿದೆ. ಮತ್ತು ವಸ್ತು ಪ್ರದರ್ಶನ ಎಕ್ಸಿಬಿಷನ್ ನಮ್ಮಲ್ಲಿ ಈ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಈ ಹಾಸನಾಂಬ ಜಾತ್ರೆಯಲ್ಲಿ ನಾವು ಅಳವಡಿಸ್ತಾ ಇದ್ದೇವೆ. ಅದರಲ್ಲಿ ಶ್ವಾನ ಮೇಳ ಅಂದರೆ ಅವರ ಡಾಗ್ ಶೋ ಅಂತ ಹೇಳಿ ಒಂದು ಮಾಡ್ತಾ ಇದ್ದೇವೆ, ಶ್ವಾನ ಪ್ರದರ್ಶನಗಳು. ಆಮೇಲೆ ಪಾಕಸ್ಪರ್ಧೆ ಅಂತ ಹೇಳಿ ಕಾರ್ಯಕ್ರಮಗಳನ್ನು, ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಯುವ ಜನತೆಗೆ ಒತ್ತನ್ನು ಕೊಟ್ಬಿಟ್ಟು ಅವರಿಗೆ ಯುವಜನೋತ್ಸವ, ಹಾಸನಾಂಬ ಯುವಜನೋತ್ಸವ ಎಂಬ ಕಾನ್ಸೆಪ್ಟನ್ನು ಇಟ್ಕೊಂಡು ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ. ಅದೇ ರೀತಿ ಸುಭಾಷ್ ಚೌಕಲ್ಲೂ ಸಹ ಅನೇಕ ಕಲಾವಿದರಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಕ್ಕಂತಹ ಒಂದು ಸಾಂಸ್ಕೃತಿಕ ರಾಯಭಾರಿಗಳಿಗೆ ಅವರಿಂದ ಕಲಾ ತಂಡಗಳಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮತ್ತು ಉಳಿದ ಹಾಗೆ ಟೂರಿಸಂ ಇಲಾಖೆಯಿಂದ ಒಂದು 10 ಟೂರಿಸ್ಟ್ ಪ್ಯಾಕೇಜನ್ನು ನಾವು ಮಾಡಿದ್ದೇವೆ. ಅದರಲ್ಲೂ ವಿಶೇಷತೆ ಈ ಬಾರಿದು ನಿಮಗೆ ಗೊತ್ತಿರೋ ಹಾಗೆ ಹಾಸನಾಂಬ ತಾಯಿಯ ಅವರು ಸಪ್ತ ಮಾತೃಕೆಯರು, 7 ಸಿಸ್ಟರ್ಸ್ ಅಂತ ಹೇಳ್ತಾರೆ, 7 ಜನ ಸಹೋದರಿಯರು ದೇವತೆಗಳು. ಅವರ ಸಹೋದರಿಯರಾದ ಹೊಸಕೋಟೆ ಕೆಂಚಮ್ಮ ಇಲ್ಲಿ ಹಾಸನದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ. ಅದನ್ನು ಒಳಗೊಂಡಂತೆ ಒಂದು ಟೂರಿಸ್ಟ್ ಪ್ಯಾಕೇಜನ್ನು ವಿಶೇಷವಾಗಿ ಜನಗಳ ಕೋರಿಕೆ ಮೇರೆಗೆ ಅದನ್ನು ಈ ಸರಿ ಆಯೋಜಿಸ್ತಾ ಇದ್ದೇವೆ. ಮತ್ತು ಇತರೆ ನಿಮಗೆ ಗೊತ್ತಿರೋ ಹಾಗೆ ಹಾಸನ್ ತುಂಬ ಒಳ್ಳೆಯ ಪ್ರವಾಸಿ ತಾಣ, ಅನೇಕ ಪ್ರವಾಸಿ ತಾಣಗಳನ್ನು ಒಳಗೊಂಡಿದೆ. ಅಂತಹ ಎಲ್ಲ ಪ್ರವಾಸಿ ತಾಣಗಳನ್ನು ಒಳಗೊಂಡಂತೆ ಒಂದು ಚಿಕ್ಕ ಒಂದು ದಿನದ ಒಂದು 10 ಟೂರಿಸ್ಟ್ ಪ್ಯಾಕೇಜನ್ನು ನಾವು ಈ ಸರಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಕೈಜೋಡಿಸಿ ಮತ್ತು KSRTC ಒಂದಿಗೆ ನಾವು ಇದನ್ನು ಆಯೋಜಿಸಿದ್ದೇವೆ. ಅದರ ಜೊತೆಗೆ ಆಗಸದಿಂದ ಹಾಸನ ಅಂತ ಹೇಳಿ, ಹಾಸನ್ ಬೈ ಸ್ಕೈ ಅಂತ ಹೇಳಿ ತುಂಬ ಅಂದರೆ ಹೆಲಿಕಾಪ್ಟರಿಂದ ಒಂದು 5-6 ನಿಮಿಷಗಳ ಕಾಲ ನಗರವನ್ನು ಸುತ್ತುವುದು, ಈ ನಿಟ್ಟಿನಲ್ಲಿ ಅದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ.
ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಮತ್ತು ವಿಶೇಷ ಸೌಲಭ್ಯಗಳು ಸಹ ಇರ್ತದೆ. ಅದನ್ನು ಮುಖ್ಯವಾಗಿ ಭಕ್ತರಿಗೆ, ವಿಶೇಷ ಚೇತನರಿಗೆ ಮತ್ತು ಅಶಕ್ತರಿಗೆ ಮತ್ತು ತುಂಬ ವಯಸ್ಸಾಗಿ ಅವರಿಗೆ ಕ್ಯೂಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ ಅನ್ನೋರಿಗೆ ವಿಶೇಷ ಸೌಲಭ್ಯ, ವಾಹನಗಳನ್ನು ಒದಗಿಸಲಾಗಿದೆ. ಮತ್ತು ನಮ್ಮ ಸ್ವಯಂ ಪ್ರೇರಿತ ಸಿಬ್ಬಂದಿ ಅವರನ್ನು ಉಚಿತ ದರ್ಶನವನ್ನು ಮಾಡಿಸಿ ಕಳಿಸೋ ವ್ಯವಸ್ಥೆಯೂ ಸಹ ಇದೆ. ಮತ್ತು ಬಸ್ಸುಗಳು ಸಹ ಸಾಕಷ್ಟು ಅನುಕೂಲ ಇದೆ. ಯಾವುದೇ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸುಲಲಿತವಾಗಿ, ಸುಗಮವಾಗಿ ದರ್ಶನ ಲಭ್ಯ ಮಾಡಲಿಕ್ಕೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ಈ ಸರಿ ನಾವು AI ಟೆಕ್ನಾಲಜಿನ ತುಂಬ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಅದರಲ್ಲೂ ನಾವು ವಾಟ್ಸಪ್ ಚಾಟ್ ಬಾಟ್ನ ನಾವು ಈ ಸರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಮೊದಲನೇ ಬಾರಿಗೆ. ಅದರಲ್ಲಿ ಅವರು ನಂಬರ್ಗೆ ಅವರು ಜಸ್ಟ್ HI ಹಾಯ್ ಅಂತ ಕಳಿಸಿದ್ರೆ ಸಾಕು, ಅವರ ದೇವಸ್ಥಾನದ ಎಲ್ಲ ವಿಷಯಗಳು, ಅವರಿಗೆ ದರ್ಶನದ ಎಲ್ಲ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಇನ್ನು ಉಳಿದ ಹಾಗೆ ವೆಬ್ಸೈಟ್ ಶ್ರೀ ಹಾಸನಾಂಬ ದೇವಾಲಯದ ವೆಬ್ಸೈಟ್ ಇದೆ. ಅದಕ್ಕೆ ತಾವು ಲಾಗಿನ್ ಆದರೆ ಎಲ್ಲ ಮಾಹಿತಿ ಸಿಗುತ್ತೆ. ಇನ್ನೂ ಮುಖ್ಯವಾಗಿ ನಮ್ಮಲ್ಲಿ ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಹೋದರೆ ಹಾಸನಾಂಬ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಇರ್ಬೋದು, ಪಾರ್ಕಿಂಗ್ ಪ್ಲೇಸಸ್, ಎಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಇದೆ ಅಂತ ಗೊತ್ತಾಗುತ್ತೆ, ಮತ್ತು ಯಾವ ರಸ್ತೆಯಲ್ಲಿ ಅವರು ಯಾವ್ಯಾವ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ, ಟೂರ್ ಪ್ಯಾಕೇಜ್ಗಳ ಮಾಹಿತಿ, ಹೆಲಿಕಾಪ್ಟರ್ ಮಾಹಿತಿ, ಇದೇ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ಒಂದು ಸಮಗ್ರವಾಗಿ ಅವರ ಕೈ ಬೆರಳುಗಳಲ್ಲಿ ಇರೋ ಹಾಗೆ ಮಾಹಿತಿ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಲಭ್ಯ ಇದೆ. ಧನ್ಯವಾದಗಳು. 2025ನೇ ಸಾಲಿನ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನಗಳ ಜಾತ್ರಾ ಮಹೋತ್ಸವವು 9ನೇ ತಾರೀಕಿಂದ ಓಪನ್ ಆಗ್ತಾ ಇದೆ. 9ನೇ ತಾರೀಕು ಓಪನ್ ಆಗಿ 23ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಅದರಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕರ ದರ್ಶನಕ್ಕೆ 10ನೇ ತಾರೀಕಿಂದ ಬೆಳಿಗ್ಗೆಯಿಂದ 22ನೇ ತಾರೀಕು ರಾತ್ರಿ 9 ಗಂಟೆ ತನಕ ಅದು ದರ್ಶನಕ್ಕೆ ಅವಕಾಶ ಇರ್ತದೆ. ಇದಕ್ಕೋಸ್ಕರ ನಾವು ವಿಶೇಷವಾಗಿ ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ SP ಅವರ ನೇತೃತ್ವದಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ. ನಾನು ಈ ಬಂದೋಬಸ್ತ್ಗೋಸ್ಕರ ನಮ್ಮ ದಕ್ಷಿಣ ವಲಯದ 5 ಜಿಲ್ಲೆಗಳಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ SPs, ಅಡಿಷನಲ್ SPಸು ಮತ್ತು ಎಲ್ಲ ರ್ಯಾಂಕ್ಸ್ನ ಅಧಿಕಾರಿ ಸಿಬ್ಬಂದಿಗಳು, ಜೊತೆಗೆ KSRP ಪ್ಲಟೂನ್ಸು, DR ಪ್ಲಟೂನ್ಸ್ ಎಲ್ಲದೂ ಸಹ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೇವೆ. ಮತ್ತು ಇನ್ನೂ ಹೆಚ್ಚಿನದಾಗಿ ಅವಶ್ಯಕತೆ ಇದ್ದರೂ ಬೇಕು ಸಹ ನಾವು ಇನ್ನೂ ಸಿಬ್ಬಂದಿಗಳನ್ನ ಕೊಡ್ತೇವೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳೇನು ಬರ್ತಾರೆ ಅವರು ಸಮಾಧಾನದಿಂದ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಪೊಲೀಸ್ ಇಲಾಖೆ ವತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಒಂದು ಧರ್ಮದರ್ಶನಕ್ಕೆ ಬರುವಂಥವರು ಸಂತೆಪೇಟೆ ಜಂಕ್ಷನ್ ಅಂತ ಇದೆ, ಅಲ್ಲಿಂದ ಬ್ಯಾರಿಕೇಡ್ನ ಎಂಟರ್ ಆಗಿಬಿಟ್ಟು ಜಿಗ್ಜಾಗಿ ಬರಬೇಕಾಗ್ತದೆ. ಅದರ ನಂತರ 300 ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್ ತೊಗೊಂಡೊಂದು ಎಂಟ್ರ್ ಆಗುವಂಥದ್ದು, ಅದು ದೇವಸ್ಥಾನದ ಹಿಂದೆಗಡೆಯಿಂದ ಎಂಟ್ರೆನ್ಸ್ ಇದೆ, ಅದಕ್ಕೆ ಇಂಡಿಕೇಷನ್ನ ಹಾಕಿರ್ತೇವೆ. ನಂತರ 1,000 ಟಿಕೆಟ್ ಇದೆ. ಆ ಟಿಕೆಟ್ಗೆ ಕಾರ್ಪೊರೇಷನಿಂದ ರೋಡಿಂದ ಒಂದು ಕಾರ್ಪೊರೇಷನ್ ಆಫೀಸ್ ಆ ರೋಡ್ ಹತ್ರ ಎಂಟ್ರಿ ಇದೆ. ಅದರ ನಂತರ ಗೋಲ್ಡ್ ಪಾಸ್ ಅಂತ ಮಾಡ್ತಾ ಇದ್ದಾರೆ. ಆ ಪಾಸ್ಗೂ ಸಹ ಕಾರ್ಪೊರೇಷನ್ ಸರ್ಕಲಿಂದ ಎಂಟ್ರಿ ಇದೆ. ಯಾವುದಾದ್ರೂ ಇಂಪಾರ್ಟೆಂಟ್ VVIPs ಬರ್ತಾಯಿದ್ರೆ ಅದಕ್ಕೆ ಪ್ರೋಟೋಕಾಲ್ ಅಂತಿದೆ. ಪ್ರೋಟೋಕಾಲ್ ಅವರು IB ಹತ್ರ ಅಸೆಂಬಲ್ ಹಾಕ್ಕೊಂಡು ಅಲ್ಲಿಂದ ಬಂದು ಕಾರ್ಪೊರೇಷನ್ ಸರ್ಕಲ್ ಜಂಕ್ಷನ್ ಒಳಗಡೆನ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದಕ್ಕೆ ಎಲ್ಲರೂ ಸಹ ಸಹಕರಿಸಬೇಕಾಗಿ ಕೊಳ್ತೇವೆ. ಬರೋ ಭಕ್ತಾದಿಗಳು ಯಾವುದೇ ಗಾಬರಿ ಮಾಡ್ಕೊಳ್ದಾಗೆ, ಈಗ ಯಾವ ಥರ ಜನ ಫ್ಲೋ ಇದೆ, ಏಕೆ ಅದನ್ನು ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ, ಒಳ್ಳೆಯ ರೀತಿಯಲ್ಲಿ ದರ್ಶನ ಆಗಲಿಕ್ಕೆ ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ನ ಮಾಡಿಸ್ಕೊಂಡು ಸಾಕಷ್ಟು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಹಾಕ್ಕೊಂಡಿದ್ದೇವೆ. ಒಂದೇ ಸಲ ರಶ್ ಆಗೋ ಸಂದರ್ಭದಲ್ಲಿ ಲೈನ್ ಲಾಂಗ್ ಆದಾಗ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಸಮಾಧಾನವಾಗಿ ಬಂದು, ಯಾರೇ ಬಂದು ಸಹ ಲೈನಲ್ಲಿ ನಿಂತ್ಕೊಂಡ್ರು ಸಹ ಅವ್ರಿಗೆ ದರ್ಶನಕ್ಕೆ ಡೆಫಿನೆಟ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಕ್ರಮನ ನಾವು ಮಾಡ್ತೇವೆ. ಸಮಾಧಾನವಾಗಿದ್ದು ಸ್ವಲ್ಪ ಪೇಷನ್ಸ್ನಲ್ಲಿ ಇದ್ದು ಹೋಗಬೇಕು ಅಂತ ನಾನು ಮನವಿ ಮಾಡ್ತೇನೆ.